ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಫಿಲ್ಮಿ ಆ್ಯಂಡ್ ಟಾಕೀಸ್. ಇದು ನಮ್ಮ ಮೊದಲನೇ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಫಿಲ್ಮಿ ಆ್ಯಂಡ್ ಟಾಕೀಸ್ ಬಗ್ಗೆ ಹೇಳಬೇಕು. ಇಲ್ಲಿ ನಾವು ರಿವ್ಯೂ, ಮೂವಿ ಅನಾಲಿಸಿಸ್ ಆ್ಯಂಡ್ ರೆಕಮೆಂಡೇಷನ್ಸ್ ಮಾಡ್ತೀವಿ. ನಮ್ಮ ಟ್ಯಾಗ್ ಲೈನ್ ಹೇಳೋ ಥರ ಫಿಲಮ್ಸ್ ಬಿಯಾಂಡ್ ದ ಫ್ರೇಮ್, ಎಕ್ಸ್ಪ್ಲೋರ್ ವಿತ್ ಅಸ್. ಇನ್ನು ತಡ ಮಾಡದೆ ರಿವ್ಯೂ ಶುರು ಮಾಡೋಣ. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋ ಚಿತ್ರ ಚಂದ್ರಜಿತ್ ಬೆಳ್ಳಿಯಪ್ಪ ರಚಿಸಿ ನಿರ್ದೇಶನ ಮಾಡಿರುವ ಇಬ್ಬನಿ ತಬ್ಬಿದ ಇಳೆಯಲಿ. ಕ್ಯಾಸ್ಟ್: ವಿಹಾನ್ ಗೌಡ ಮತ್ತು ಅಂಕಿತಾ ಅಮರ್ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದು ಹಾಗೂ ಮಯೂರಿ ನಟರಾಜ್, ಗಿರ್ಜಾ ಶೆಟ್ಟರ್ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಟೈಟಲ್ಲೇ ಹೇಳ್ತಿರೋ ಹಾಗೆ ಇದು ಒಂದು ಪೊಯೆಟಿಕ್ ಲವ್ ಸ್ಟೋರಿ. ಸಿಡ್ ಮತ್ತು ಅನಾಹಿತಾಳ ಪ್ರೇಮ ಕಥೆ. ಇದರಲ್ಲಿ ರಾಧೆಯ ಪಾತ್ರವೇನು, ಇದನ್ನ ನೀವು ಸಿನಿಮಾದಲ್ಲೇ ನೋಡಿ. ಪಾಸಿಟಿವ್ಸ್: ಬರವಣಿಗೆ: ಇದು ಇತ್ತೀಚಿನ ಸಮಯದಲ್ಲಿ ಬಂದಿರುವ ಅತ್ಯುತ್ತಮ ಪ್ರೇಮ ಕಥೆಗಳಲ್ಲಿ ಒಂದು. ಪಾತ್ರಗಳು, ಅವರ ನಡುವೆ ಬರೋ ಸಂಭಾಷಣೆ, ಮೊದಲಾಗಿ ಕಾಲೇಜ್ ಫೆಸ್ಟ್ ಆದ್ಮೇಲೆ ಬರೋ ಸೀನ್ಸ್, ಇದರಲ್ಲಿ ಬರೋ ಕಾನ್ವರ್ಸೇಷನ್ಸ್ ಅದ್ಭುತವಾಗಿತ್ತು. ಇನ್ನು ಕೊನೆಯ ಆ 20 ನಿಮಿಷ ಅಲ್ಲಿ ಬರೋ ಸೈಲೆನ್ಸ್, ಫುಟ್ಬಾಲ್ ಸ್ಟೇಡಿಯಂ, ಕಣ್ಮುಚ್ಚಿ ಸುತ್ತಲಿನ ಜಗತ್ತು ಮರೆಯೋದು, ಆ್ಯಂಡ್ ಈ ಹಿಂದೆ ಇಬ್ಬರು ಡಿಸ್ಕಸ್ ಮಾಡಿರೋ ಒಂದು ವಿಷಯಕ್ಕೆ ಕೊಡೋ ಪೇ ಆಫ್, ಎವ್ರಿಥಿಂಗ್ ವಾಸ್ ಬ್ಯೂಟಿಫುಲ್ ಆ್ಯಂಡ್ ಬ್ರಿಲಿಯಂಟ್. ದಿ ನೆಕ್ಸ್ಟ್ ಬಿಗ್ಗೆಸ್ಟ್ ಪಾಸಿಟಿವ್ಸ್ ಆರ್ ದ ಪರ್ಫಾರ್ಮೆನ್ಸಸ್ ಆಫ್ ದಿ ಆರ್ಟಿಸ್ಟ್ಸ್. ಈ ಸಿನಿಮಾದಲ್ಲಿ ನಟನೆ ಮಾಡಿರೋ ಎಲ್ಲರೂ ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ವಿಹಾನ್ ಗೌಡ ಮತ್ತು ಅಂಕಿತಾ ಅಮರ್ ಅವರ ಕೆಮಿಸ್ಟ್ರಿ ಬ್ಯೂಟಿಫುಲ್ ಆಗಿತ್ತು. ಇನ್ನು ಮಯೂರಿ ನಟರಾಜ್ ಬರುವ ಸೀನ್ಸ್ ಕಡಿಮೆ ಇದ್ರೂ ಅವರು ಇರುವ ಎಲ್ಲ ಸೀನ್ಗಳನ್ನ ತಮ್ಮ ಪರ್ಫಾರ್ಮೆನ್ಸ್ ಇಂದ ಹಿಡಿದಿಟ್ಟಿದ್ರು. ಮೇನ್ಲಿ ದಟ್ ಹೋಟೆಲ್ ಅಂಡ್ ಎಲೆಕ್ಟ್ರಿಕ್ ಪೋಲ್ ಸೀನ್. ಸಿನಿಮಾಟೋಗ್ರಫಿ ಅಂಡ್ ಮ್ಯೂಸಿಕ್ ಆರ್ ದ ಸ್ಟ್ರಾಂಗೆಸ್ಟ್ ಪಿಲ್ಲರ್ಸ್ ಆಫ್ ದ ಫಿಲಮ್. ಗಗನ್ ಬಡೇರಿ ಅವರ ಹಾಡುಗಳು ಮತ್ತು ಶ್ರೀವಾಸ್ತವ್ ಸೆಲ್ವರಾಜ್ ಅವರ ಸಿನಿಮಾಟೋಗ್ರಫಿ ಬಹಳ ಸೊಗಸಾಗಿತ್ತು. ನೆಗೆಟಿವ್ಸ್: ಸಿನಿಮಾದಲ್ಲಿ ತುಂಬ ದೊಡ್ಡ ನೆಗೆಟಿವ್ಸ್ ಇಲ್ಲ, ಬಟ್ ಸಿಡ್ ಕ್ಯಾರೆಕ್ಟರ್ ಬಿಸ್ನೆಸ್ ಟ್ರ್ಯಾಕ್ ಸ್ಟೋರಿ ಲೆವೆಲಲ್ಲಿ ಇಂಪಾರ್ಟೆನ್ಸ್ ಇದ್ರೂ ಸೀನ್ಸ್ ಆಗಿ ಕನ್ವರ್ಟ್ ಆಗೋದ್ರಲ್ಲಿ ಎಡವಿದ್ದಾರೆ. ಒಂದೊಂದ್ಸಲ ಅನ್ವಾಂಟೆಡ್ ಅಂತ ಕೂಡ ಅನಿಸುತ್ತೆ. ಇನ್ನು ರೈಟರ್ ಆ್ಯಂಡ್ ಡೈರೆಕ್ಟರ್ ಚಂದ್ರಜಿತ್ ಬೆಳ್ಳಿಯಪ್ಪ ಪ್ರಾಮಿಸಿಂಗ್ ಡೆಬ್ಯೂ ಕೊಟ್ಟಿದ್ದಾರೆ. ಈ ಹಿಂದೆ ಅವರು ಪರಂವಾದ ದಿ 7 ಆರ್ಟ್ಸ್ ಅಲ್ಲಿ ಒನ್ ಆಫ್ ದಿ ರೈಟರ್ ಆಗಿದ್ರು. ಎಕ್ಸೈಟೆಡ್ ಫಾರ್ ಹಿಸ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್. ಓವರ್ ಆಲ್ ಇದು ಒಂದು ದೃಶ್ಯ ಕಾವ್ಯ. ಇದನ್ನ ಸಿನಿಮಾ ಅಂತ ಹೇಳೋದಕ್ಕಿಂತ ಒಂದು ಅನುಭವ ಅಂತ ಹೇಳ್ಬೋದು. ಇದನ್ನ ಥಿಯೇಟರಲ್ಲೇ ಅನುಭವಿಸಿದ್ರೇ ಇನ್ನೂ ಸೂಕ್ತ. ಥ್ಯಾಂಕ್ ಯು ಪರಂವಾ ಫಾರ್ ದಿಸ್ ಬ್ಯೂಟಿಫುಲ್ ಫಿಲಮ್.